ನಮಸ್ಕಾರ ವೀಕ್ಷಕರೇ. ಒಂದು 3 ವರ್ಷದ ಹಿಂದೆ ಆದಂಥ ಒಂದು ಸ್ವೀಟ್ ಇನ್ಸಿಡೆಂಟ್ ನಿಮಗೆ ಹೇಳಬೇಕು. ಒಂದು ಸಿಹಿಯಾದ ಘಟನೆ. ಇದೊಂದು ಹಾಡು ಹುಟ್ಟಿದ ಸ್ವಾರಸ್ಯ ಮಾಹಿತಿ ಅಲ್ಲ, ಹಾಡು ಹುಟ್ಟಿನ ಬಗ್ಗೆ ವಿಷಯ ಅಲ್ಲ, ಒಂದು ಹಾಡಿನ ಬಗ್ಗೆನೇ. ಬೆಳಗಿನ ಜಾವ ಒಂದು 8 ಗಂಟೆಗೆ ಹಂಸಲೇಖ ಅವರು ನನಗೆ ಫೋನ್ ಮಾಡ್ತಾರೆ. ಗಣಪ, ನನ್ನ BGMs ಅಂದರೆ ರೀ ರೆಕಾರ್ಡಿಂಗ್ ಟ್ಯೂನ್ಸ್ ಯಾವುದೆಲ್ಲ ಇದೆ ನಿನ್ನ ಹತ್ರ ತಗೊಬಂದು ನಮ್ಮ ಸಿಸ್ಟಮಲ್ಲಿ ಕಾಪಿ ಮಾಡು ಅಂತ, ಮಾಡಿ ಹೋಗು ಅಂತ ಹೇಳ್ತಾರೆ. ಸರಿ ಗುರುಗಳೇ ಅಂತೇಳಿ ನಾನು ಹೋಗಿ ಅವ್ರ ಸಿಸ್ಟಮಲ್ಲಿ ಎಲ್ಲ ಒಂದು ನನ್ನ ಹತ್ರ ಏನಿದೆ BGMಸು ಅವ್ರದ್ದು ಎಲ್ಲ ಅದು ಕಾಪಿ ಮಾಡಿ ನೋಡ್ತೀನಿ. ನಾನು ಯಾವಾಗಲೂ ಹಂಸಲೇಖರು ಮನೆಗೆ ಹೋದಾಗ ಚೆಕ್ ಮಾಡ್ತೀನಿ, ಅವರು ಫ್ರೀ ಇದ್ದಾರಾ, ಬ್ಯುಸಿ ಇದ್ದಾರಾ, ಒಳ್ಳೆ ಮೂಡ್ಲಿದ್ದಾರಾ ಅಂತ. ಒಂದು ಒಳ್ಳೆ ಮೂಡ್ಲಿದ್ರೆ ಸಿಕ್ಕಿದೆ ಚಾನ್ಸ್ ಅಲ್ವಾ, ಕೆಲವು ಹಾಡುಗಳ ಬಗ್ಗೆ ಕೇಳೋದು, ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದು, ಬಂದು ಲೇಖನ ಬರೆಯೋದು, ಎಲ್ಲ ಕಡೆ ಶೇರ್ ಮಾಡೋದು ಮಾಡ್ತಿದ್ದೆ ನಾನು. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ ಇದು. ಅವತ್ತು ಹಂಗೆ ನೋಡಿದೆ, ಹಂಸಲೇಖರು ಫ್ರೀಯಾಗಿ ಅವ್ರ ಆಫೀಸಲ್ಲಿ ಕೂತಿದ್ರು, ಆಗತ್ತನ ತಿಂಡಿ ಮಾಡಿ ಕೂತಿದ್ರು. ಹೋದೆ, ಬರೋ ಕೂತ್ಕೊಳ್ಳೋ ಶಿಷ್ಯ ಅಂದರು. ಮಾತಾಡ್ತಿದ್ವಿ. ಅವಾಗ ಹೇಳಿದೆ, ಗುರುಗಳೇ ಒಂದು ಹಾಡಿನ ಬಗ್ಗೆ ನಾನು ಕೇಳಬೇಕು, ತುಂಬ ನನಗೆ ಕಾಡ್ತಾ ಇದೆ. ಆ ಮೊದಲ ಪಲ್ಲವಿ ಹಾಗೂ ಮೊದಲ ಚರಣ, ಅಂದರೆ ಪಲ್ಲವಿ ಹಾಗೂ ಮೊದಲ ಚರಣ ಅದ್ಭುತವಾಗಿ ಬರೆದಿದ್ದೀರಿ, ಹೇಳಿ ಗುರುಗಳೇ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಯಾವುದೋ ಅಂದರು. ಕೆಂಪಯ್ಯ IPS ಸಿನಿಮಾದು ಅಶರೀರವಾಣಿಯ ಅನುರಾಗ ಕಾಣೆಯ. ನನ್ನ ಆಲ್ ಟೈಮ್ ಫೇವರೇಟ್ ಅದು. ಹಂಸಲೇಖ ಅವರ ಸಾಹಿತ್ಯದಲ್ಲಿ ನಾನು ತುಂಬ ಪ್ರೀತಿಸಿದಂಥ, ಇಷ್ಟಪಟ್ಟು ಲವ್ ಮಾಡಿದಂಥ ಸಾಹಿತ್ಯ ಅದು ಅಶರೀರವಾಣಿ ಅನುರಾಗ ಕಾಣೆಯ. SPB ಅವರು, ಚಿತ್ರಮ್ಮ ಅವರು ಆಡಿದ್ದು, ಶಶಿಕುಮಾರ್ ಅವ್ರ ಮೂವಿ ಅದು. ಕೇಳಿದೆ, ಆಗ ಅವರು ಅದನ್ನ ಒಂದ್ಸಲ ಗುನುಗು ಅಂದರು. ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಹಾಡು ಕಳಿಸಿದೆ ಫಸ್ಟು. ಗುರುಗಳೇ ಕಳಿಸ್ಬಿಡ್ತೀನಿ ನಿಮಗೆ ಅಂತ. ಅವ್ರು ಯಾವತ್ತಿದ್ರು ಯಾವುದಾದ್ರು ಒಂದು ಮೆಸೇಜ್ ಮಾಡಿದಾಗ ಹಾಡು ಕೇಳೋರು ಅವರು, ಈ ಕಳಿಸೋ ಇದನ್ನ ಅಂತ ನಾನು ಕಳಿಸ್ತಿದ್ದೆ. ಅದು ರೂಢಿಯಾಗಿತ್ತು. ಹಾಗಾಗಿ ನಾನು ಅವ್ರಿಗೆ ಹಾಡು ಕಳಿಸಿದೆ. ಆಮೇಲೆ ಗುನುಗಿದೆ. ಅಶರೀರವಾಣಿ ಅನುರಾಗ ಕಾಣೆಯ ಅಂತ ನೀವು ಬರೆದಿದ್ದೀರಿ, ಅದರಲ್ಲಿ ಮೊದಲ ಚರಣ ಗುರುಗಳೇ. ಒಬ್ಬ ಸಾಹಿತಿ ಅಂದರೆ ಒಬ್ಬ ಲಿರಿಕ್ ರೈಟ್ರಿಗೆ ಎಷ್ಟು ಮಟ್ಟಿಗೆ ಡೀಪಾಗಿ ಇಳಿಬೇಕು, ಒಂದು ಇಷ್ಟು ಬರೆಯೋದನ್ನ 4 ಸಾಲಿ ಬರೆದು ಕೊಟ್ಬಿಡ್ತೀರಲ್ಲ, ಅದನ್ನ ವಿಸ್ತಾರವಾಗಿ ಹೇಳ್ಕೋದ್ರೆ ಒಂದು ಬುಕ್ಕೆ ಬರಿಬೋದಲ್ಲ ಗುರುಗಳೇ ಅಂತ. ಹೃದಯದ ಬಾಗಿಲು ನಿನಗೆ ತೆರೆದಿರುವಾಗ ಗಾಳಿಯ ರೂಪದಿ ಬಂದು ನೀ ಹೋದೆ, ಕಣ್ಣಿನ ದೀಪವು ನಿನಗೆ ಕಾದಿರುವಾಗ ಕತ್ತಲೆ ವೇಷದಿ ಬಂದು ಮರೆಯಾದೆ ಅಂತ. ಏನು ಸಾಹಿತ್ಯ ರೀ ಇದು. ಅವ್ರಿಗೆ ಹೇಳಿದೆ ನಾನು, ಅವ್ರು ಖುಷಿ ಆಯಿತು, ಸ್ಮೈಲ್ ಮಾಡಿದ್ರು ಅವರು. ಇದೆಲ್ಲ ಸಂಕೇತಲ್ಲೇ ಬರೆದಿರಬೇಕು ಅಂದರು. ಆವಾಗ ನಾನು ತುಂಬ ಸಂಕೇತನ ಆಯ್ಕೆ ಮಾಡ್ಕೋತಿದ್ದೆ. ನಾನು ಯಾವುದೇ ಫಿಲಮ್ ನಾನು ಮ್ಯೂಸಿಕ್ ಮಾಡೋಕ್ಕೋದ್ರೂ ಸಂಕೇತಲ್ಲೇ ನಾನು ಮಾಡ್ತಿದ್ದೆ. ಈ ಹಿಂದೆ ನಿಮಗೆ ಹಂಸಲೇಖ ಅವ್ರ ಹಾಡುಗಳ ಬಗ್ಗೆ ಹೇಳಿದಾಗ ಇದ್ರ ಬಗ್ಗೆ ಹೇಳಿದ್ದೀನಿ. ಸಂಕೇತ ಅವರು ತುಂಬ ಅವರು ಆಯ್ಕೆ ಮಾಡ್ತಿದ್ದಂಥ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ. ಅಲ್ಲೇ ಬರೆದಿರ್ಬೇಕಿದ್ದು ನಾನು. ಇಲ್ಲ ಚಾಮುಂಡೇಶ್ವರಿ ಬರೆದಿರ್ಬೇಕು ಕಣೋ, ನೆನಪಾಯ್ತಿಲ್ಲ. ಆಗ ಯಾರಿದ್ರು ಅಂತ ಗೊತ್ತಾಯ್ತಿಲ್ಲ. ತುಂಬ ಬ್ಯುಸಿ ಇದೆ ಟೈಮ್ ನಾನದು. ದಿನಕ್ಕೆ 5-6 ಸಿನಿಮಾಗಳು ಕಂಪೋಸಿಂಗ್ ನಡೀತಾ ಇತ್ತು. ನಾನು ಅಷ್ಟು ಬ್ಯುಸಿ ಇದ್ದೆ. ಒಂದು ಸಲ ಪ್ರಸಾದು, ಚಾಮುಂಡೇಶ್ವರಿ, ಸಂಕೇತ ಓಡಾಡ್ತಿದ್ದೆ ನಾನು. ಒಂದು ನನ್ನ ಅಂಬಾಸಡರ್ ಕಾರಲ್ಲಿ ಎಲ್ಲ ಕಡೆ ನನ್ನ ಕಾರ್ ಓಡಾಡೋದು, ಆ ಥರ ನಾನು ಮಾಡ್ತಾಯಿದ್ದೆ. ಒಂದು ಹಾರ್ಮೋನಿಯಮ್ಮು, ಒಬ್ಬ ಅಸ್ಟೆಂಟು, ನಾನು. ತುಂಬ ಆ ಕಡೆ ಅಂದರೆ ಬೆಂಗಳೂರು ಸುತ್ತಾ ಇದ್ವಿ ನಾವು. ಒಂಥರ ಹೇಳಿದ್ರು ಕಾಮಿಡಿಲಿ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನನ್ನ ರೆಕಾರ್ಡಿಂಗೇ ನಡೆಯೋದು ಅಂತ ಖುಷಿಯಿಂದ ಹೇಳಿದ್ರು. ಆಗ ಇದು ನಾನು ಒಂದು ಅರ್ಧ ಗಂಟೆಲಿ ಬರೆದಿರ್ಬೇಕು ಕಣೋ, ತುಂಬ ಟೈಮ್ ತೊಗೊಂಡು ಬರ್ತಿದ್ದಲ್ಲ ಇದು. ಅವಾಗ ಅಷ್ಟು ಬ್ಯುಸಿ ಇದ್ದೆ ನಾನು. ಪೀಕ್ ಟೈಮ್ ನಂದದು, ಪೀಕ್ ಅವರು. ನಾನು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಅಂದರೆ ಯಾವಾಗ ಟೈಮಲ್ಲಿ ಹೆಂಗೆ ಬಿಟ್ಟು ಗೊತ್ತಿಲ್ಲ ಈ ಹಾಡು, ಅಂದರೆ ಯಾವಾಗ ಸೃಷ್ಟಿ ಆಯಿತು ಅಂತ ಗೊತ್ತಿಲ್ಲ. ಅಂದರೆ ಒಂದು ಅರ್ಧ ಗಂಟೆಲಿ ಬರ್ದಿದ್ದೀನಿ. ಆಗ ಒಂದು ಮಾತು ಹೇಳಿದ್ರು, SPB ಅವರು ಇದನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳಿದ್ರು. ಈ ಹಾಡು ಹೇಳ್ಬಿಟ್ಟು SPB ಅವರು ಸಂಕೇತಲ್ಲಿ ಆಗಿದೆ ಅನ್ಸುತ್ತೆ. SPB ಅವರು ತುಂಬ ಚೆನ್ನಾಗಿ, ಗುರುಗಾರರು ಚಾಲ ಬಾಗುಂದಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ತುಂಬ ಅವರು SPB ಅವ್ರು ಹೆಂಗೆ ಅಂದರೆ, ಅದ್ಭುತ ಹಾಡು ಸಿಕ್ಕಿದಾಗ ಅವರು ಕೈ ಮುಗಿದು ಹೋಗ್ಬಿಡ್ತಾರೆ. ಈ ಹಾಡಾಗಿರ್ಬೋದು, ಮಹಾಕ್ಷತ್ರಿ ಆಗಿರ್ಬೋದು, ಕಲಿಯುಗ ಭೀಮ ಆಗಿರ್ಬೋದು, ಅಣ್ಣಯ್ಯ ಸಿನಿಮಾ, ಇದೆಲ್ಲ ಸಾರ್ವಕಾಲಿಕ ಹಿಟ್ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಲಿರಿಕ್ಸ್ ನೋಡಿದಾಗಲೇ, ಅದು ಅರ್ಥ ಮಾಡ್ಕೊಂಡಾಗಲೇ ಕೈ ಮುಗಿದು ಹೊರಟ್ಬಿಡ್ತಾರೆ. ಈ ಥರ ಆಗ್ತಿತ್ತು. ನಾನು ಅಲ್ಲಿ ಬರೆದಂಥ ಹಾಡಿರ್ಬೇಕಿದು. ಇನ್ನೊಂದು ಸಲ ಗುನುಗೋ ಚೆನ್ನಾಗಿದೆ ಅಂದರು. ನಾನು ಮತ್ತೆ ಹೇಳಿದೆ, ಹೃದಯದ ಬಾಗಿಲು ನಿನಗೆ ತೆರೆದಿರುವಾಗ ಗಾಳಿಯ ರೂಪದಿ ಬಂದು ನೀ ಹೋದೆ, ಕಣ್ಣಿನ ದೀಪವು ನಿನಗೆ ಕಾದಿರುವಾಗ ಕತ್ತಲೆ ವೇಷದಿ ಬಂದು ಮರೆಯಾದೆ. ಹೃದಯದ ಬಾಗಿಲು ಗಾಳಿಯ ರೂಪ, ಕಣ್ಣಿನ ದೀಪ ಕತ್ತಲೆ ವೇಷ. ಹೆಂಗಿದೆ ನೋಡ್ರಿ ಅದು. ಅಂದರೆ ಒಬ್ಬ ಇಷ್ಟಪಡೋ ವ್ಯಕ್ತಿ ದೂರ ಆದಾಗ ಅವ್ನು ನೆನೆಸ್ಕೊಂಡು ಆಡಬೇಕು ಅಂತ ಡೈರೆಕ್ಟರ್ ಅಷ್ಟೇ ಹೇಳ್ತಾನೆ. ಅಷ್ಟೇ ಡೈರೆಕ್ಟರ್ ಹೇಳೋದು. ಅದನ್ನು ಇವರು ಇಮ್ಯಾಜಿನ್ ಮಾಡಿ ಒಂದು ಕತೆ ಕಟ್ಕೊಂಡು ಬರೀತಾರೆ. ಆವಾಗ ಅವ್ರು ಹೇಳಿದ್ರು, ನಾನು ಯಾವುದೇ ಒಂದು ಡೈರೆಕ್ಟರ್ ನನಗೆ ಕತೆ ಹೇಳಿದಾಗ ನನ್ನೊಳಗೊಂದು ಕತೆ ಮಾಡ್ಕೋತೀನಿ, ಸೃಷ್ಟಿ ಮಾಡ್ಕೋತೀನಿ. ನನ್ನ ಹಾಡಲ್ಲಿ ಬಹುತೇಕ ಪುರಾಣ, ಆಮೇಲೆ ಪ್ರಕೃತಿ, ಫ್ಯಾಮಿಲಿ, ಕುಟುಂಬ, ನೇಚರ್, ಪುರಾಣ, ಹಿಸ್ಟ್ರಿ ಇಷ್ಟು ಇರ್ತದೆ ನನ್ನ ಹತ್ರ. ಅದೆಲ್ಲ ಸೇರಿಸಿರ್ತೀನಿ, ಗಮನಿಸಿ ನೀವು ಅಂತ ಹೇಳಿದ್ರು. ಅದೆಲ್ಲ ನಾನು ಸೇರಿಸಿ ಆಡು ಭಾಷೆಯಲ್ಲಿ ಬರೆದಿರ್ತೀನಿ. ಆಮೇಲೆ ನನಗೆ ತುಂಬ ಈಸಿಯಾಗಿ ಅರ್ಥ ಆಗಬೇಕು, ತುಂಬ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ನನ್ನ ಹಾಡು ಒಂದು ಸಿನಿಮಾದಲ್ಲಿ 8 ಸಾಂಗ್ ಇದ್ದರೆ ಅದ್ರಲ್ಲಿ 7 ಸಾಂಗು ಸಲೀಸಾಗಿ ಕೊಟ್ಬಿಟ್ಟಿರ್ತೀನಿ. ಒಂದು ಸಾಂಗ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ಎಕ್ಸ್ಪೆರಿಮೆಂಟ್ ಜಾಸ್ತಿ ಮಾಡೋಕೆ ಹೋದಾಗ ಕೇಳಿದ್ರೆ ಇಷ್ಟಪಡಲ್ಲ, ಸಿಂಪಲಾಗಿ ಹೊಡೆದ್ಬಿಡ್ಬೇಕು, ಅವರಿಗೆ ಇಷ್ಟಪಡ್ತಾರೆ ಅವರು ಅಂತ. ಎಷ್ಟು ನೀಟಾಗಿ ನನ್ನೊಟ್ಟಿಗೆ ಮಾತಾಡಿದ್ರು ಅವರು. ಆವಾಗ ಇನ್ಸಿಡೆಂಟ್ ಕೂಡ ಹೇಳಿದ್ರು, ರಾಮಾಚಾರಿನ ಬರಿಬೇಕಾದ್ರೆ ರಾಮಾಚಾರಿ ಅಂತ ಬರಿತೀವಿ, ಹಾಡಬೇಕಾದ್ರೆ ರಾಮಾಚಾರಿ ಅಂತ ಆಡ್ಬಿಡ್ತೀವಿ. ಅಲ್ಲಿ ಬಗ್ಸಲ್ಲ, ಆಡಬೇಕಾದ್ರೆ ಬರಿಬೇಕಾದ್ರೆ ಬಗ್ಸ್ತೀವಿ ರಾಮಾಚಾರಿ ಅಂತ. ಜಾನಕಿ ಅಮ್ಮ ಕೇಳಿದ್ರು ಆಡಬೇಕಾದ್ರೆ, ಹಂಸಲೇಖ ಅವರೇ ಇಲ್ಲ ರಾಮಾಚಾರಿ ಅಂತ ಬರಿಬೇಕು, ನಾವು ಬರಿಬೇಕಾದ್ರೆ ಹಂಗೆ ಬರೆಯೋದು, ಹಾಡಬೇಕಾದ್ರೆ ರಾಮಾಚಾರಿ ಅಂತ ಬಂದ್ಬಿಡ್ತದಲ್ಲ ಹೆಂಗೆ ಅಂತ. ತಾಳಕ್ಕೆ ತಕ್ಕ ಬರೆದಿದ್ದೀನಿ. ಉಚ್ಚಾರಣೆಗೂ, ನಮ್ಮ ಕನ್ನಡದಲ್ಲಿ ಉಚ್ಚಾರಣೆಗೂ ಹಾಗೂ ಬರವಣಿಗೆಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ತಾಳಕ್ಕೆ ತಕ್ಕ ಬರ್ದಿದ್ದೀನಿ ಅಷ್ಟೇ ಅಂತ ಜಾನಕಮ್ಮ ಕೇಳಿದ್ರು. ಯಾಕೆಂದರೆ ಶಾಸ್ತ್ರೋಕ್ತವಾಗಿ ಹಾಡೋರು ಅದು ಕೇಳ್ತಾರೆ. ನನಗೆ ಚೆನ್ನಾಗಿ ಕೇಳಬೇಕು ಹಾಡು. ಹಾಡುವಾಗ ಹಾಡು ಭಾಷೆಯಲ್ಲಿ ಆಗಬೇಕು. ಕೆಂಪಯ್ಯ IPS ಹಾಡನ್ನ ಅವರು
ಅವತ್ತು ನಾನು ಬೆಳಿಗ್ಗೆ ಹೋಗಿ ಬಂದೆ, ಅವತ್ತು ನೈಟ್ ಒಂದು 8 ಗಂಟೆಗೆ ಮೆಸೇಜ್ ಮಾಡಿದರು, ವಾಟ್ ಎ ಸಾಂಗ್ ಗಣಪ ಅಂತ ಹಾಕಿದ್ರು, ಎಂಥ ಜೀವ ತುಂಬಿದ ಗಾಯನನೋ ಅಂತ SPBದು ಅಂತ ಹಾಕಿದರು. ಇದೇ ಮಾತಾಡಿದರು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ತುಂಬ ನನಗೆ ಒಂದು ರೋಮಾಂಚನ ಆಗುತ್ತೆ. ಈ ಒಂದು ಕೆಂಪ APS ಹಾಡು ಯಾವುದು ಹಂಸಲೇಖ ಅವರ ಸಾರ್ವಕಾಲಿಕ ಹಿಟ್ ಹಾಡುಗಳಿದೆ ಅದರೊಟ್ಟಿಗೆ ಇದು ಸೇರಬೇಕಾಗಿರುತ್ತೆ. ಕೆಲವೊಂದು ಸಿನಿಮಾ ಅಷ್ಟಾಗಿ ಹೆಸರು ಮಾಡೋದಿರೋ ಕಾರಣ ಹಾಡು ಹಂಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಒಮ್ಮೆ ಕೆಂಪ APS ಎಲ್ಲ ಹಾಡು ಚೆನ್ನಾಗಿದೆ, ಇದೊಂದು ಹಾಡು ಮಾತ್ರ ಅವರ ಹಿಟ್ ಲಿಸ್ಟಲ್ಲಿ ಮೇಲೆ ಮೇಲೆ ತುಂಬ ಎತ್ತರ ಸ್ಥಾನದಲ್ಲಿ ಇರಬೇಕಾಗಿದ್ದ ಹಾಡಿದು. ಕೇಳಿ, ಮೊದಲ ಚರಣ ಕೇಳಿ, ನೀವು ತುಂಬ ಅದರಲ್ಲೇ ಒಂದು ವಿಸ್ತಾರವಾಗಿ ನೀವು ಒಂಥರ ಗುನುಗು ಬಿಡ್ತೀರಿ ಹಾಡನ್ನ, ಒಂದು ವಿಸ್ತಾರವಾಗಿ ಕಥೆ ಯೋಚನೆ ಮಾಡ್ತೀರಾ ನೀವು, ಅಂಥ ಸಾಲುಗಳಿದೆ. ಥ್ಯಾಂಕ್ ಯು ವೀಕ್ಷಕರೇ.